ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. 5,000 ವರ್ಷಗಳಿಗೂ ಹೆಚ್ಚು ಹಳೆಯ ಭಾಷೆ, ಶ್ರೀಮಂತ ಸಾಹಿತ್ಯ ಪರಂಪರೆ, 8 ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾನ್ಯತೆ. ಇಷ್ಟೆಲ್ಲ ಹೆಗ್ಗಳಿಕೆ ಇರೋ ನಮ್ಮ ಭಾಷೆಯನ್ನ ನಮ್ಮ ನೆಲದಲ್ಲೇ ಮಾತಾಡಬಾರ್ದು ಅಂದರೆ ಹೆಂಗುರು? ಶಾಲೆಯಲ್ಲಿ ಕನ್ನಡ ಮಾತನಾಡಿದಂಥ ವಿದ್ಯಾರ್ಥಿಗೆ ಖಾಸಗಿ ಶಾಲೆಯ ಶಿಕ್ಷಕ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಆಮೇಲೆ ಏನಾಯಿತು ನೀವೇ ನೋಡಿ. ನೋಡಿದ್ರಲ್ಲ, ಐ ವಿಲ್ ನೆವರ್ ರಿಪೀಟ್ ಕನ್ನಡ ಇನ್ ಕ್ಯಾಂಪಸ್. ಒಂದಲ್ಲ ನೂರಲ್ಲ ಬುಕ್ ತುಂಬಾ ಮಗು ಅದನ್ನೇ ಬರೆದಿದೆ, ಅಲ್ಲಲ್ಲ ಬರೆಸಿದ್ದಾರೆ. ಅದೂ ಕೂಡ ಪನಿಷ್ಮೆಂಟ್ ನೆಪದಲ್ಲಿ. ಮಗು ಮಾಡಿದ ತಪ್ಪು ಏನ್ ಗೊತ್ತಾ? ಕನ್ನಡದಲ್ಲಿ ಕ್ಲಾಸ್ನಲ್ಲಿ ಮಾತನಾಡಿದ್ದು. ನಾಚಿಕೆ ಆಗ್ಬೇಕು ಇವರ ಜನ್ಮಕ್ಕೆ. ಇರೋದು ಕನ್ನಡ ನೆಲದಲ್ಲಿ, ತಿನ್ನೋದು ಕನ್ನಡ ನಾಡಲ್ಲಿ, ಆದ್ರೆ ಭಾಷೆ ಮಾತ್ರ ಇಂಗ್ಲಿಷೇ ಆಗ್ಬೇಕಂತೆ. ಕನ್ನಡ ಮಾತನಾಡಬಾರ್ದು ಅಂತ ವಿದ್ಯಾರ್ಥಿಗೆ ಪನಿಷ್ಮೆಂಟ್. ಕನ್ನಡಿಗರನ್ನ ಕೆಣಕಿ ಉಳಿದವರುಂಟೆ, ಕ್ಷಮೆ ಕೇಳಿದ ಪ್ರಿನ್ಸಿಪಾಲ್. ಕೆಂಗೇರಿಯಲ್ಲಿರುವ ಶಿಕ್ಷಾ ಅಕಾಡೆಮಿ ಸ್ಕೂಲ್ನ ಶಿಕ್ಷಕರು ಎಂಥ ಧಿಮಾಕು ಪ್ರದರ್ಶನ ಮಾಡಿದ್ದಾರೆ ನೋಡಿ. ಈ ಖಾಸಗಿ ಶಾಲೆಯಲ್ಲಿ ಮಗುವೊಂದು ಕನ್ನಡ ಮಾತನಾಡಿದೆ ಅಂತೆ. ಇಷ್ಟಕ್ಕೆ ಕೆರಳಿ ಕೆಂಡವಾದ ಶಿಕ್ಷಕಿ ಆ ಮಗುವಿನ ಬಳಿ ಇನ್ಮುಂದೆ ಈ ಶಾಲೆಯಲ್ಲಿ ಕನ್ನಡ ಮಾತನಾಡುವುದಿಲ್ಲ ಅಂತ ನೋಟ್ಬುಕ್ ನಲ್ಲಿ ಬರೆಯುವಂತೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಕೆಂಗೇರಿಯ ಖಾಸಗಿ ಶಾಲೆಯ ಈ ನಡೆ ಕನ್ನಡಿಗರನ್ನ ಕೆರಳಿಸಿದೆ. ಅಷ್ಟೇ ಅಲ್ಲ, ಕನ್ನಡ ಪರ ಹೋರಾಟಗಾರರ ಕಣ್ಣು ಕೆಂಪಾಗಿಸಿದೆ. ಜ್ಞಾನದ ದೇಗುಲ ಆಗ್ಬೇಕಿತ್ತು ಅದೇ ಶಾಲೆ ಇವತ್ತು ಒಂದು ಭಾಷೆಯನ್ನ ಮಣ್ಣಲ್ಲಿ ಮುಚ್ಚಾಕ್ತಕ್ಕಂಥ ಸ್ಮಶಾನವಾಗಿ ಬದಲಾವಣೆ ಆಗ್ತಾ ಇದೆಯಲ್ಲ. ನಿಜವಾಗ್ಲೂ ಕೂಡ ನಮ್ಗೆಲ್ಲರಿಗೂ ಕೂಡ ಆತಂಕ ಆಗ್ತಾ ಇದೆ. ಮುಂದಿನ ಪೀಳಿಗೆಗೆ ಯಾವ ರೀತಿ ಸಂದೇಶ ಈ ಒಂದು ಶಾಲೆಗಳು ಈ ರೀತಿ ಕಳಿಸ್ಕೊಡ್ತವೆ ಅಂತ ಹೇಳಿ. ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಬಹುತೇಕ ಖಾಸಗಿ ಶಾಲೆಯಲ್ಲಿ ನೀವು ಕೇಳಿ ನೋಡಿ, ರಿಯಾಲಿಟಿ ಚೆಕ್ ಮಾಡಿ ನೋಡಿ, ತನ್ನ ಮಕ್ಕಳು ತನ್ನ ಭಾಷೆಯಲ್ಲಿ, ತನ್ನ ಮಾತೃಭಾಷೆಯಲ್ಲಿ ಮಾತಾಡುವಂಥ ಸ್ವಾತಂತ್ರ್ಯ ಇಲ್ಲ, ಹಕ್ಕನ್ನು ಕಿತ್ಕೊಂಡಿದೆ. ಇಂಗ್ಲೀಷ್ನ ಕಲಿಸುವಂಥ ಭರದಲ್ಲಿ ಕನ್ನಡವನ್ನು ಮಾತಾಡಬಾರ್ದು, ಮಾತಾಡಿದ್ರೆ ಅವ್ರಿಗೆ ದಂಡಿಸುವಂಥ ಕೆಲಸ, ಹೊಡೆಯುವಂಥ ಕೆಲಸ, ಹಲ್ಲೆ ಮಾಡ್ತಕ್ಕಂಥದ್ದು. ಅದು ಬಿಟ್ಟರೆ 200 ಸಲ ಐ ವಿಲ್ ನೆವರ್ ಸ್ಪೀಕ್ ಕನ್ನಡ ಇನ್ ದಿಸ್ ಕ್ಯಾಂಪಸ್ ಅಂತ ಏನು ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಕೂಡ ನಮಗೆ ನಾಚಿಕೆ ಆಗ್ತಾ ಇದೆ ಮತ್ತು ಭಯ ಆಗ್ತಾ ಇದೆ. ಮುಂದಿನ ಪೀಳಿಗೆ ಯಾವ ರೀತಿ ಹೋಗ್ತದೆ ಅಂತ ಹೇಳಿ. ಕನ್ನಡವನ್ನು ಕರ್ನಾಟಕದಲ್ಲಿ ಮಾತಾಡದೆ ಇನ್ಯಾವ ರಾಜ್ಯದಲ್ಲಿ ಮಾತಾಡಬೇಕು? ಖಾಸಗಿ ಶಾಲೆಯಲ್ಲಿ ಕನ್ನಡ ಕಡೆಗಣಿಸಿದ ಹಿನ್ನೆಲೆ ಕನ್ನಡ ಪರ ಸಂಘಟನೆ ಮತ್ತು ಕಾರ್ಮಿಕ ಸಂಘಟನೆ ಶಾಲೆಗೆ ಭೇಟಿ ನೀಡಿದ್ದು, ಕನ್ನಡ ಮಾತನಾಡುವ ಮಕ್ಕಳನ್ನ ದಂಡಿಸುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದೆ. ಇಂಗ್ಲಿಷ್ ಉದ್ಯೋಗ ತಂದುಕೊಡುತ್ತೆ, ಮಾತೃಭಾಷೆ ಭಾವನೆ ತಂದುಕೊಡುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಇರುವ ಕನ್ನಡತನವನ್ನ ಇವರು ಹತ್ತಿಕ್ಕುವಂತಿಲ್ಲ ಅಂತ ತಾಕೀತು ಮಾಡಿದ್ದಾರೆ. ಯಾವಾಗ ಈ ವಿಚಾರ ತಾರಕಕ್ಕೇರ್ತೋ, ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ತು. ತಾವು ಮಾಡಿದ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಮಗು ಕನ್ನಡ ಮಾತಾಡಿದ್ದಕ್ಕೆ ಪನಿಷ್ಮೆಂಟ್ ಕೊಟ್ಟಿರೋ ವಿಚಾರವಾಗಿ ಖುದ್ದು ಮಾತನಾಡಲಿಕ್ಕೆ ಪ್ರಿನ್ಸಿಪಲ್ ಲೋಕೇಶ್ ಅವರು ಇದ್ದಾರೆ. ಮಾತಾಡ್ಸೋಣ ಸರ್. ಯಾವಾಗ ನಡೀತು, ತಮ್ಮ ಗಮನಕ್ಕೆ ಯಾವಾಗ ಬಂತು? ಇದು ತಪ್ಪಲ್ವಾ ಸರ್? ಇದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಇವಾಗ ನಡೆದಿರೋಂಥ ಇನ್ಸಿಡೆಂಟ್. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾವು ಅದಕ್ಕೆ ಆ್ಯಕ್ಷನ್ ತೊಗೊಂಡಿದ್ದೀವಿ, ಹೌದಲ್ಲ. ಆ್ಯಂಡ್ ಆಲ್ಸೋ ಟೀಚರ್ ಏನು ಅವ್ರನ್ನ ಮಗುನ ಹ್ಯಾರಾಸ್ ಮಾಡಿಲ್ಲ, ಹೊಡೆದಿಲ್ಲ, ಪನಿಷ್ಮೆಂಟ್ ಆ ಥರ ಕೊಟ್ಟಿಲ್ಲ. ನಾನು ಮತ್ತೆ ಕನ್ನಡದಲ್ಲಿ ಮಾತಾಡಲ್ಲ, ಹೌದಲ್ಲ, ಸ್ಕೂಲ್ ಕ್ಯಾಂಪಸಲ್ಲಿ ನಾನು ಕನ್ನಡದಲ್ಲಿ ಮಾತಾಡಲ್ಲ ಅಂತ ಬರ್ಸಿದ್ದಾರೆ, 200 ಟೈಮ್ಸ್ ಬರ್ಸಿದ್ದಾರೆ. ಐ ಅಕ್ಸೆಪ್ಟೆಡ್, ನಾನು ಅದನ್ನು ಅಗ್ರಿ ಮಾಡ್ಕೊತೀನಿ. ಅದಕ್ಕೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ಆ್ಯಂಡ್ ಟೀಚರ್ ಕೂಡ ನಾವು ಕರೆದು ಹೇಳಿದ್ದೀವಿ, ವಿ ಆರ್ ಸೆಡ್ ಇಟ್. ಆಮೇಲೆ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಖಂಡಿತವಾಗ್ಲೂ ಕೊಡ್ತೀವಿ. ನಾನು ಹೇಳ್ತಿದ್ದೀನಲ್ಲ, ನಾವೆಲ್ಲರೂ ಗ್ರಾಮೀಣ ಭಾಗದಿಂದ ಬಂದು ಇಲ್ಲಿ ಪ್ರಿನ್ಸಿಪಲ್ ಆಗಿ ನಾನು ನಿಂತಿರೋದು, ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಕನ್ನಡ ಸ್ಪಷ್ಟವಾದ ಕನ್ನಡ ನೋಡಿದ್ರೆ ನಿಮಗೆ ಕನ್ನಡ ತುಂಬಾ ಡೆಪ್ತ್ ಗೊತ್ತು. ಬಟ್ ಮಗು ಬೆಳೆದಿರೋ ಮಗು ಸರ್, ಈಗ ಕನ್ನಡ ಮಾತಾಡಬೇಡ ಅಂತ ಈ ರೀತಿ ಬರ್ಸೋ ಪನಿಷ್ಮೆಂಟ್ ಕೊಟ್ಟಾಗ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತಂತ? ಇಟ್ಸ್ ನಾಟ್ ಅಂದ್ರೆ ಈಗ ಪನಿಷ್ಮೆಂಟ್ ಕೊಡ್ಲೇಬೇಕು ಅನ್ನೋದಕ್ಕೋಸ್ಕರ ಏನೋ ಮಾಡಿದೀವಿ ಅಂತಲ್ಲ, ಮಗು ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋದಕ್ಕೂ ಮಾಡಿರ್ತೀವಿ. ಅದೇನೇ ಹೇಳಿ, ಕನ್ನಡ ನೆಲದಲ್ಲಿ ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಈ ಅಜ್ಞಾನಿಗಳಿಗೆ ಈಗ ಅರ್ಥ ಆಗಿರುತ್ತೆ. ಸವಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.